ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರು ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಚಿತ್ರಮಂದಿರ ಮಾಜಿ ಚಿಮ್ಮನ್ ಸಿಎನ್ ತಿಮ್ಮೇಗೌಡರ ವಾರ್ಷಿಕ ಪುಣ್ಯಸ್ಮರಣೆ ಸಮಾರಂಭ ನಡೆಯಿತು. ಕಾಯಕ ಯೋಗಿ ಬಹುಮುಖ ಪ್ರತಿಭೆ ಚೇಳೂರಿನ ದೈವ ಸಂಪನ್ನಗಳು ಲೋಕಾರ್ಪಣೆಗೊಂಡು ಸಮಾರಂಭ ಉದ್ಘಾಟನೆಯಲ್ಲಿ ಮಾಜಿ ಸಚಿವರು ಮಾಧುಸ್ವಾಮಿ ಜಿಸಿ, ಬೆಟ್ಟದಾಡಿ ಚಂದ್ರಶೇಖರ್ ಸ್ವಾಮೀಜಿಗಳು, ಗೋಸಲ ಚನ್ನಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ತಗಡಿಹಳ್ಳಿ ಗದಿಮಠ ಮಠದ ಸ್ವಾಮೀಜಿಗಳು ಹಾಗೂ ನರೇಂದ್ರ ಬಾಬು ಚಲನಚಿತ್ರ ನಟ ಹಾಗೂ ಮಾಜಿ ಸಚಿವರು ನರೇಂದ್ರ ಬಾಬು ಬೆಂಗಳೂರು ಹಾಗೂ ಕಲಾವಿದರು ದಿಲೀಪ್ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಯಮ್ಮನವರು, ಉಪಾಧ್ಯಕ್ಷರು ಸುಜಾತಮ್ಮ, ರವಿಕುಮಾರ್ ಹಾಗೂ ತಿಮ್ಮೇಗೌಡರ ಕುಟುಂಬಸ್ಥರು ಈ ಕಾರ್ಯಕ್ರಮವನ್ನು ನೆರವೇರಿಸಿದರು. ಪುಸ್ತಕ ಬಿಡುಗಡೆಯನ್ನ ಲೋಕಾರ್ಪಣೆ ಮಾಡಿ ತಿಮ್ಮೇಗೌಡರು ಮಾಡಿದ ಇತಿಹಾಸದ ಬಸವಣ್ಣ ಶಿವಶರಣರು ಎಂದು ಹಿರಿಯರ ಲಿಂಗೈಕ್ಯ ಶ್ರೀ ಎಂ ತಿಮ್ಮೇಗೌಡರು ವಾರ್ಷಿಕ ಪುಣ್ಯ ಸ್ಮರಣೆಯನ್ನ ಶ್ರೀ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಶಿವಸಿದ್ದೇಶ್ವರ ಮಹಾಸ್ವಾಮಿ ಉತ್ತರಾಧಿಕಾರಿ ಸಿದ್ಧಗಂಗಾ ಮಠ ತುಮಕೂರು ಪರಮಪೂಜ್ಯ ಹಿತವಚನಗಳನ್ನ ಮೊಟ್ಟ ಮೊದಲಿಗೆ ಚೇಳೂರಿನಲ್ಲಿ ಮಾತನಾಡಿದರು. ಕುಟುಂಬ ಹೆಸರಾಂತ ದೇಶದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ ಬಗ್ಗೆ ರೈತರು ಮತ್ತು ಕೃಷಿಕರು ಅವರ ಬಗ್ಗೆ ಮಾತನಾಡಿ 3 ಜನ ಗಂಡು ಮಕ್ಕಳಿಗೆ ಗುರು ಹಿರಿಯರು ಆಶೀರ್ವದಿಸಿದರು. ತಾಯಿ ಪುಟ್ಟಮ್ಮನವರು ಸೊಸೆ ಮತ್ತು ಮೊಮ್ಮಕ್ಕಳ ಜೊತೆ ಪುಣ್ಯ ಕಾರ್ಯವನ್ನ ಮಾಡಿದರು. ಚೇಳೂರು ಇತಿಹಾಸದಲ್ಲಿ ಯಾರು ಕೂಡ ಪುಸ್ತಕ ಬಿಡುಗಡೆಯನ್ನ ತಂದೆಯನ್ನ ಮಾಡಿ ದೇಶದ ಜನತೆ ಈ ಜಿಲ್ಲಾ ಚೆಲುವಿನಲ್ಲಿ ಮಾತನಾಡಿ ಎಲ್ಲರೂ ತಿಮ್ಮೇಗೌಡರ ಆತ್ಮಕ್ಕೆ ಶಾಂತಿ ಕೋರಿದರು. ಶ್ರೀಮಾನ್ ಪಟೇಲ್ ಕುಟುಂಬದವರು ಬಸವರಾಜ್, ಸಿಎಂ ಹಿತೇಶ್, ಜಗದೀಶ್ ಪಟೇಲರು ಹಾಗೂ ಗೆಳೆಯರ ಜೊತೆ ಜೀವನ ಚರಿತ್ರೆ ಬಗ್ಗೆ, ಅವರ ಸಾಧನೆ ಬಗ್ಗೆ, ಅವರ ಮೊದಲನೇ ವರ್ಷದಂದು ಇವತ್ತೊಂದು ಪುಸ್ತಕ, 2 ಪುಸ್ತಕಗಳು ಬಿಡುಗಡೆ ಆಗಿದೆ. ಕಾಯಕ ಯೋಗಿ ಅಂತಕ್ಕಂಥದ್ದು ಮತ್ತು ಬಹುಮುಖ ಪ್ರತಿಭೆ. ಈ ತಿಮ್ಮೇಗೌಡರ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಅಂಥ ಒಂದು ಅದ್ಭುತ ಸಾಧಕ, ಒಬ್ಬ ಕೃಷಿ ಯೋಗಿ, ಕೃಷಿ ಋಷಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆಡು ಮುಟ್ಟದ ಸೊಪ್ಪಿಲ್ಲ, ಬಾಣ ರಚಿಸದ ಕಾವ್ಯವಿಲ್ಲ. ತಿಮ್ಮೇಗೌಡರು ಸ್ಪಂದನೆ ಮಾಡಿದಂಥ ಕ್ಷೇತ್ರನೇ ಇಲ್ಲ. ಚೇಳೂರಿನಲ್ಲಿ ಅವರು ಒಂದಲ್ಲ ಎರಡಲ್ಲ, ಕೃಷಿ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಸೇವಾ ಕ್ಷೇತ್ರ ಇರ್ಬೋದು, ಮತ್ತು ಎಲ್ಲ ನೋಡಿದ್ರೆ ಅಷ್ಟು ಅದ್ಭುತವಾದ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಅವರ ಹಳ್ಳಿಯಿಂದ ದಿಲ್ಲಿವರೆಗೂ ಇಡೀ ವಿಶ್ವದಲ್ಲಿ ಯಾವುದೇ ಕೃಷಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳಿದ್ದಾಗ ಸಕ್ರಿಯವಾಗಿ ಭಾಗವಹಿಸ್ತಾಯಿದ್ರು. ಕೇವಲ ಅವರ ನುಡಿ ಮತ್ತು ನಡೆ, ಸರಳತೆ ನಮ್ಮೆಲ್ಲರಿಗೂ ಅನುಕರಣೀಯ, ಆದರ್ಶನೀಯ. ಇಂಥ ಮಹಾನುಭಾವರನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು. ಅವರು ನಮ್ಮಿಂದ ದೈಹಿಕವಾಗಿ ದೂರವಾಗಿರ್ಬೋದು, ಅವರ ಸಾಧನೆ ನಮ್ಮೆಲ್ಲರಿಗೂ ಸ್ಫೂರ್ತಿ. ಯುವ ಕೃಷಿಕರಿಗೆ ಇವತ್ತು ಹಳ್ಳಿಗಳಿಂದ ನಗರ ಕಡೆಗೆ ಮುಖ ಮಾಡ್ತಕ್ಕಂಥ ದಿನಗಳಲ್ಲಿ ಇಂಥವರ ವ್ಯಕ್ತಿತ್ವವನ್ನು ಸ್ಮರಣೆ ಮಾಡಿ ಅವರ ಜೀವನ ಚರಿತ್ರೆಯ ಪುಸ್ತಕಗಳನ್ನು ಅವರ ಕುಟುಂಬ ಹೊರತಂದಿದೆ. ಅವ್ರಿಗೂ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಅದನ್ನು ಓದಿ ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಗಾಂಧೀಜಿಯವರ ಪರಿಕಲ್ಪನೆ ಏನಿತ್ತು ಅದು ಒಂದು ಸಾಧನೆ ಅವರು ಮಾಡಿದ್ದಾರೆ. ಅವರಿಗೆ ಅವ್ರು ಇಲ್ಲದೇ ಹೋದರೂ ಸಹ ಇವತ್ತು ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಈ ಪುಸ್ತಕ ಒಂದು ನಮಗೆಲ್ಲರಿಗೂ ದಾರಿದೀಪ ಅಂತ ಹೇಳಲಿಕ್ಕೆ ಬಯಸ್ತೇನೆ.